ನಮಸ್ಕಾರ. ಐಟಿ ದಾಳಿಯಿಂದ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿತ್ತು. 4 ಹೀರೋಗಳು ಮತ್ತು 4 ನಿರ್ಮಾಪಕರ ಮೇಲೆ ಐಟಿ ದಾಳಿ ನಡೆದಾಗ ಯಾರ್ಯಾರ ಮನೆಯಲ್ಲಿ ಏನೇನ್ ಸಿಕ್ತು ಅನ್ನೋ ಕುತೂಹಲ ಜನರಿಗಿತ್ತು. ಆ ಕುತೂಹಲಕ್ಕೆ ಈಗ ಸ್ವಲ್ಪ ಮಟ್ಟಿನ ತೆರೆ ಬಿದ್ದಿದೆ. ಬೆಚ್ಚಿ ಬೀಳಿಸೋ ಸರದಿ ಈಗ ಜನರದ್ದಾಗಿದೆ. ಯಾಕಂದ್ರೆ ಬರೋಬ್ಬರಿ 109 ಕೋಟಿ ಮೌಲ್ಯದ ದಾಖಲೆ ಇಲ್ಲದ ಸಂಪತ್ತು ನಟ ಮತ್ತು ನಿರ್ಮಾಪಕರ ಮನೆಯಲ್ಲಿ ಪತ್ತೆಯಾಗಿದೆ. 25.3 ಕೆಜಿ ಚಿನ್ನಾಭರಣ ಸಿಕ್ಕಿದೆ. ಹಾಗಾದ್ರೆ ಯಾವ ನಟ ಮತ್ತು ನಿರ್ಮಾಪಕನ ಮನೆಯಲ್ಲಿ ಏನೇನ್ ಸಿಕ್ತು, ಎಷ್ಟೆಷ್ಟು ಸಿಕ್ತು? ಇದೇ ಈ ಹೊತ್ತಿನ ಫೋಕಸ್ 18 109 ಕೋಟಿ ಸೀಕ್ರೆಟ್. ನಾನು ಪ್ರತಿಮಾ. ಐಟಿ ರೇಡ್ಗೆ ಬೆಚ್ಚಿ ಬಿತ್ತು ಸ್ಯಾಂಡಲ್ವುಡ್. 21 ಸ್ಥಳಗಳಲ್ಲಿ 180 ಅಧಿಕಾರಿಗಳ ದಾಳಿ. ನಾಲ್ವರು ನಟರು, 4 ನಿರ್ಮಾಪಕರು. 3 ತಿಂಗಳಿಂದ ನಡೆದಿತ್ತು ದಾಳಿಯ ಸ್ಕೆಚ್. ಐಟಿ ದಾಳಿಗೆ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿದೆ. ಸ್ಯಾಂಡಲ್ವುಡ್ನ ಘಟಾನುಘಟಿ ನಟರಾದ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಯಶ್ ಮತ್ತು ಸುದೀಪ್ ಅಲ್ಲದೆ 4 ದೊಡ್ಡ ದೊಡ್ಡ ನಿರ್ಮಾಪಕರ ಮನೆಗಳ ಮೇಲೂ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಬರೋಬ್ಬರಿ 180 ಐಟಿ ಅಧಿಕಾರಿಗಳು 21 ಸ್ಥಳಗಳಲ್ಲಿ ದಾಳಿ ಮಾಡಿದಾಗ ತಮ್ಮ ನೆಚ್ಚಿನ ಹೀರೋಗಳ ಮನೆಯಲ್ಲಿ ಏನೇನ್ ಸಿಕ್ತು, ಎಷ್ಟು ಚಿನ್ನ ಸಿಕ್ತು, ಎಷ್ಟು ಕ್ಯಾಶ್ ಸಿಕ್ತು ಅನ್ನೋ ಒಂದು ಕುತೂಹಲ ಜನರಿಗಿತ್ತು. ಆ ಕುತೂಹಲ ಈಗ ಸ್ವಲ್ಪ ಮಟ್ಟಿಗೆ ಬಯಲಾಗಿದೆ. ಐಟಿ ದಾಳಿಯಲ್ಲಿ ರಾಶಿ ದುಡ್ಡು ಪತ್ತೆ. 3 ದಿನಗಳ ದಾಳಿಯಲ್ಲಿ ಸಿಕ್ಕಿದ್ದಾದ್ರೂ ಏನು? ಐಟಿ ಅಧಿಕಾರಿಗಳು ಸ್ಯಾಂಡಲ್ವುಡ್ ನಟರು ಮತ್ತು ನಿರ್ಮಾಪಕರ ಮನೆ ಮೇಲೆ ದಾಳಿ ಮಾಡಿದಾಗ ಜನರಿಗೆ ಒಂದು ಕುತೂಹಲ ಇತ್ತು. ತಮ್ಮ ನೆಚ್ಚಿನ ಹೀರೋಗಳ ಲಕ್ಸುರಿ ಲೈಫ್ ಸ್ಟೈಲ್ ನೋಡಿ ಬೆರಗಾಗಿದ್ದ ಅಭಿಮಾನಿಗಳು ನಟರ ಮನೆಯಿಂದ ಏನೆಲ್ಲ ವಸ್ತುಗಳನ್ನ ವಶಪಡಿಸಿಕೊಳ್ತಾರೋ ಅಂತ ತವಕದಿಂದ ಕಾದಿದ್ರು. ಈಗ 3 ದಿನ ಐಟಿ ರೇಡ್ಗೆ ಫುಲ್ ಸ್ಟಾಪ್ ಬಿದ್ದಿದ್ದು ಐಟಿ ದಾಳಿಯಲ್ಲಿ ರಾಶಿ ದುಡ್ಡು ಪತ್ತೆ ಆಗಿದೆ. ಜನ ಸುದ್ದಿ ಕೇಳಿ ಬಾಯಿ ಮೇಲೆ ಬೆಳ್ಳಿಟ್ಟುಕೊಂಡಿದ್ದಾರೆ. ನಟ ಮತ್ತು ನಿರ್ಮಾಪಕರ ಮನೆಯಲ್ಲಿ ಸಿಕ್ಕಿರೋ ಹಣ ಕಂಡು ಬೆಚ್ಚಿ ಬಿದ್ದಿದ್ದಾರೆ. $25.3 ಕೆಜಿ ಚಿನ್ನಾಭರಣ ವಶ. 2.85 ಕೋಟಿ ರೂಪಾಯಿ ನಗದು ಜಪ್ತಿ. ಸ್ಟಾರ್ ನಟರು, ನಿರ್ಮಾಪಕರ ಮನೆ, ಆಫೀಸ್ ಮತ್ತು ಇತರೆ 21 ಸ್ಥಳಗಳಲ್ಲಿ ದಾಳಿ ನಡೆಸಿದ ಐಟಿ ಅಧಿಕಾರಿಗಳು ಸುಮಾರು 25.3 ಕೆಜಿ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಬರೋಬ್ಬರಿ 2.85 ಕೋಟಿ ನಗದನ್ನ ಜಪ್ತಿ ಮಾಡಿದ್ದಾರೆ. ನೋಡಿ ಆ ರಾಶಿ ಹಣ ಹೇಗಿದೆ. ದಾಖಲೆ ಇಲ್ಲದ 109 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ. ಐಟಿ ಅಧಿಕಾರಿಗಳು ಬಿಡುಗಡೆ ಮಾಡಿದ ಪ್ರೆಸ್ ನೋಟ್ನಲ್ಲಿ ಕೆಲವು ಮಹತ್ವದ ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ. ಸಿನಿಮಾ ನಟರು, ಸಿನಿಮಾ ನಿರ್ಮಾಪಕರು, ಸಿನಿಮಾ ತಯಾರಿಕಾ ಸಂಸ್ಥೆಗಳು, ಸಿನಿಮಾಗೆ ಹಣ ನೀಡೋ ಸ್ಯಾಂಡಲ್ವುಡ್ನ ಫೈನಾನ್ಷಿಯರ್ಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಲಾಗಿತ್ತು.
ಈ ದಾಳಿಯಲ್ಲಿ ಸುಮಾರು 109 ಕೋಟಿ ರೂಪಾಯಿ ಮೌಲ್ಯದ ದಾಖಲೆ ಇಲ್ಲದ ಸಂಪತ್ತು ಪತ್ತೆಯಾಗಿದೆ ಅನ್ನೋ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಿದ್ದಾರೆ. ಕಳೆದ 3 ತಿಂಗಳಿಂದ ಐಟಿ ಅಧಿಕಾರಿಗಳ ಸ್ಕೆಚ್. ನಟ ನಿರ್ಮಾಪಕರ ಮೇಲೆ ಐಟಿ ಹದ್ದಿನ ಕಣ್ಣು. 3 ದಿನಗಳ ಕಾಲ ಸ್ಯಾಂಡಲ್ವುಡ್ನ 4 ನಟರು ಮತ್ತು 4 ನಿರ್ಮಾಪಕರ ಮನೆ ಮೇಲೆ ದಾಳಿ ಮಾಡಿದ ಐಟಿ ಅಧಿಕಾರಿಗಳು ಏಕ್ದಮ್ಮೇನೋ ದಾಳಿ ಮಾಡಲಿಲ್ಲ. ಬರೋಬ್ಬರಿ 3 ತಿಂಗಳ ಕಾಲ ಅದಕ್ಕಾಗಿ ಸ್ಕೆಚ್ ಅನ್ನು ಹಾಕಿ ಕುಳಿತಿದ್ರು. ಖ್ಯಾತ ನಟ ಮತ್ತು ನಿರ್ಮಾಪಕರ ಪ್ರತಿಯೊಂದು ಹಣಕಾಸಿನ ವ್ಯವಹಾರದ ಮೇಲೆ ಹದ್ದಿನ ಕಣ್ಣಿಟ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಆಮೇಲೆ ಹೊಸ ವರ್ಷಕ್ಕೆ ಸ್ಯಾಂಡಲ್ವುಡ್ ನಟ ಮತ್ತು ನಿರ್ಮಾಪಕರ ಬೇಟೆಗೆ ಹೋಗಿದ್ದು ಶಾಕ್ ನೀಡಿದ್ದು. ಯಾಕೆಂದ್ರೆ ಇಂಥದ್ದೊಂದು ಬೃಹತ್ ಐಟಿ ರೇಡ್ ಈ ಹಿಂದೆ ಸ್ಯಾಂಡಲ್ವುಡ್ ಮೇಲೆ ನಡೆದಿರ್ಲಿಲ್ವಂತೆ. ದಾಖಲೆ ಇಲ್ಲದೆ ನಡೆದಿದೆಯಾ ಹಣದ ವಹಿವಾಟು? ಸ್ಯಾಂಡಲ್ವುಡ್ ನಟ ನಿರ್ಮಾಪಕರಿಗಿದೆಯಾ ಸಂಕಷ್ಟ? ಸ್ಯಾಂಡಲ್ವುಡ್ ಮೇಲಿನ ಐಟಿ ದಾಳಿಯಲ್ಲಿ ಬರೋಬ್ಬರಿ 109 ಕೋಟಿ ರೂಪಾಯಿ ಮೌಲ್ಯದ ದಾಖಲೆ ಇಲ್ಲದ ಸಂಪತ್ತು ಪತ್ತೆಯಾಗಿದೆ. 25.3 ಕೆಜಿ ಚಿನ್ನ ವಶಪಡಿಸಿಕೊಂಡಿದ್ದಾರೆ. 2.85 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಈ ಎಲ್ಲ ಹಣಕಾಸಿನ ವ್ಯವಹಾರ ಸೂಕ್ತ ದಾಖಲೆ ಇಲ್ಲದೆ ನಡೆದಿದೆಯಾ? ಹಾಗೊಮ್ಮೆ ನಡೆದಿದ್ರೆ ಸ್ಟಾರ್ ನಟರು ಮತ್ತು ಸ್ಟಾರ್ ನಿರ್ಮಾಪಕರಿಗೆ ಮುಂದೆ ಸಂಕಷ್ಟ ಕಾದಿದೆಯಂತೆ. ಯಾಕೆ ಗೊತ್ತಾ? ಜಾರಿ ನಿರ್ದೇಶನಾಲಯಕ್ಕೆ ಮಾಹಿತಿ ರವಾನೆ. ವಿಚಾರಣೆಗೆ ಹೋಗಬೇಕು ನಟ ನಿರ್ಮಾಪಕರು. 3 ದಿನಗಳ ಕಾಲ ಸ್ಯಾಂಡಲ್ವುಡ್ನ ನಟ ಮತ್ತು ನಿರ್ಮಾಪಕರ ಮನೆಯ ಇಂಚಿಂಚನ್ನ ಜಾಲಾಡಿದ ಐಟಿ ಅಧಿಕಾರಿಗಳು ರೇಡ್ ವೇಳೆಯಲ್ಲಿ ಎಷ್ಟು ಕೆಜಿ ಚಿನ್ನ ಸಿಕ್ತು, ಎಷ್ಟು ನಗದು ಸಿಕ್ತು, ದಾಖಲೆ ಇಲ್ಲದ ಆಸ್ತಿಯ ಮೌಲ್ಯ ಎಷ್ಟು, ಎಲ್ಲದರ ಬಗ್ಗೆ ಇಡಿ ಅಥವಾ ಜಾರಿ ನಿರ್ದೇಶನಾಲಯಕ್ಕೆ ಮಾಹಿತಿ ನೀಡಿದ್ದಾರೆ. ಅವಶ್ಯ ಬಿದ್ದಲ್ಲಿ ಹೆಚ್ಚಿನ ವಿಚಾರಣೆಗಾಗಿ ನಟ ಮತ್ತು ನಿರ್ಮಾಪಕರು ಜಾರಿ ನಿರ್ದೇಶನಾಲಯದ ಬಾಗಿಲು ತುಡಿಯಬೇಕಿದೆ. ಯಾಕಂದ್ರೆ ರೇಡ್ನ ನಂತರ ಮುಂದಿನ ಕ್ರಮವನ್ನ ಜಾರಿ ನಿರ್ದೇಶನಾಲಯವೇ ತೆಗೆದುಕೊಳ್ಳಲಿದೆ. ಅಲ್ಲಿಗೆ ಸ್ಯಾಂಡಲ್ವುಡ್ನ 4 ನಟರು ಮತ್ತು ನಿರ್ಮಾಪಕರ ಮನೆಯ ಮೇಲಿನ ದಾಳಿಯಲ್ಲಿ ದಾಖಲೆ ಇಲ್ಲದ ಚಿನ್ನ, ದಾಖಲೆ ಇಲ್ಲದ ನಗದು ಮತ್ತು ದಾಖಲೆ ಇಲ್ಲದ ಅಪಾರ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಅಂತಾಯ್ತು. ಆದ್ರೆ ಇಲ್ಲೊಂದು ಕುತೂಹಲ ಇದೆ. ಹೇಗೆ ನಡೀತು ಸ್ಯಾಂಡಲ್ವುಡ್ ಮೇಲೆ ಇಷ್ಟು ಕರಾರುವಕ್ಕಾದ ಐಟಿ ರೇಡ್? ಅದನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ.
ಅಧಿಕಾರಿಗಳು ಸ್ಯಾಂಡಲ್ವುಡ್ನ 4 ನಟರು ಮತ್ತು ನಿರ್ಮಾಪಕರ ಮನೆಯ ಮೇಲೆ ದಾಳಿ ಮಾಡಿ 25.3 ಕೆಜಿ ಚಿನ್ನ, 2.85 ಕೋಟಿ ನಗದು ಮತ್ತು ದಾಖಲೆಯೇ ಇಲ್ಲದ 109 ಕೋಟಿ ಮೌಲ್ಯದ ಸಂಪತ್ತನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಸ್ಯಾಂಡಲ್ವುಡ್ ಮೇಲಿನ ಬಿಗ್ಗೆಸ್ಟ್ ಐಟಿ ರೇಡ್ಗೆ ಕಾರಣವಾಗಿತ್ತ ಅದೊಂದು ಡೈರಿ ಸೀಕ್ರೆಟ್. ಆ ಡೈರಿಯಲ್ಲಿ ನಿಜಕ್ಕೂ ಏನಿತ್ತು? ಇಷ್ಟಕ್ಕೂ ಯಾರದ್ದು ಈ ಸೀಕ್ರೆಟ್ ಡೈರಿ? ಇಲ್ಲಿದೆ ನೋಡಿ ರೋಚಕ ಸ್ಟೋರಿ. ಐಟಿ ದಾಳಿಗೆ ಕಾರಣವಾಯ್ತಾ ಆ ಸೀಕ್ರೆಟ್ ಡೈರಿ? ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚು ಹೊತ್ತಿಸಿದ ವಿಲನ್ ಯಾರು? ಐಟಿ ದಾಳಿಗೆ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿದೆ. ಘಟಾನುಘಟಿ ನಟರೆ ಗಡಗಡ ಅಂತ ನಡುಗಿ ಹೋಗಿದ್ದಾರೆ. ಗುರುವಾರ ಬೆಳಗ್ಗೆಯಿಂದ ನಿರಂತರವಾಗಿ ಐಟಿ ಅಧಿಕಾರಿಗಳು 4 ನಟರು ಮತ್ತು ನಿರ್ಮಾಪಕರ ಹಣಕಾಸಿನ ವ್ಯವಹಾರದ ಇಂಚಿಂಚನ್ನ ಜಾಲಾಡಿದ್ದಾರೆ. ಐಟಿ ಅಧಿಕಾರಿಗಳು ಕೇಳೋ ಒಂದೊಂದು ಪ್ರಶ್ನೆಗೂ ನಟ ನಿರ್ಮಾಪಕರು ಶಾಕ್ ಆಗಿದ್ದಾರೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಎಲ್ಲರನ್ನೂ ಖಂಡಿತ ಕಾಡುತ್ತೆ. ಆ ಪ್ರಶ್ನೆ ಏನು ಅಂದ್ರೆ, ಐಟಿ ಅಧಿಕಾರಿಗಳು ಸುದೀಪ್, ಯಶ್, ಪುನೀತ್ ಮತ್ತು ಶಿವಣ್ಣ ಅವರ ಮನೆಗಳನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ? ಇವರ ಮನೆಗಳ ಮೇಲೇನೆ ದಾಳಿ ಮಾಡೋಕೆ ಐಟಿ ಅಧಿಕಾರಿಗಳಿಗೆ ಸಿಕ್ಕಿರೋ ಆ ಮಹತ್ವದ ದಾಖಲೆಯಾದ್ರೂ ಏನು? ಈ ಎಲ್ಲ ಸೀಕ್ರೆಟ್ ಅದೊಂದು ಸೀಕ್ರೆಟ್ ಡೈರಿಯಲ್ಲಿದೆ. ಐಟಿ ಕೈ ಸೇರಿದ ಆ ಸೀಕ್ರೆಟ್ ಡೈರಿ ಯಾರದ್ದು? ಎಸ್, ಐಟಿ ಅಧಿಕಾರಿಗಳಿಗೆ ನಟ ನಿರ್ಮಾಪಕರ ಮನೆಗಳ ಮೇಲೆ ದಾಳಿಯನ್ನ ಮಾಡುವಂತೆ ಮಾಡಿದ ಆ ಸೀಕ್ರೆಟ್ ಡೈರಿ ಯಾರದ್ದು? ಇದೊಂದೇ ಪ್ರಶ್ನೆ ಇದೀಗ ಸ್ಯಾಂಡಲ್ವುಡ್ ನನ್ನ ಎನ್ನಿಲ್ಲದಂತೆ ಕಾಡ್ತಿರೋದು. ಈ ಪ್ರಶ್ನೆಗೆ ಉತ್ತರ ಕೇಳಿ ಕನ್ನಡ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ, ಶಾಕ್ಗೆ ಗುರಿಯಾಗಿದೆ. ಯಾಕಂದ್ರೆ ಐಟಿ ಅಧಿಕಾರಿಗಳಿಗೆ ಸುಳಿವು ಬಿಟ್ಟುಕೊಟ್ಟ ಆ ಸೀಕ್ರೆಟ್ ಡೈರಿ ಸ್ಯಾಂಡಲ್ವುಡ್ನ ಓರ್ವ ನಿರ್ಮಾಪಕನದ್ದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರು ಆ ನಿರ್ಮಾಪಕ ಅನ್ನೋ ಗುಟ್ಟನ್ನ ಮಾತ್ರ ಐಟಿ ಅಧಿಕಾರಿಗಳು ಬಿಟ್ಟುಕೊಟ್ಟಿಲ್ಲ. ಕಿಚ್ಚನ ಮನೆಯಲ್ಲಿ 7 ಅಧಿಕಾರಿಗಳಿಂದ ಪರಿಶೀಲನೆ. ಹೊರಬಂತು ದಾಖಲೆಗಳ ಒಂದು ಬ್ಯಾಗ್. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಕಿಚ್ಚ ಸುದೀಪ್ ಮನೆಯಲ್ಲಿ ಶುಕ್ರವಾರ ಮಹತ್ವದ ದಾಖಲೆಗಳ ಪರಿಶೀಲನೆ ನಡೆಯಿತು. ವಶಪಡಿಸಿಕೊಂಡಿರೋ ದಾಖಲೆ ಆಧಾರದ ಮೇಲೆ ಸುದೀಪ್ ಪತ್ನಿ ಪ್ರಿಯಾ ಸುದೀಪ್ ಹಾಗೂ ಸಹೋದರಿಯರನ್ನ ಐಟಿ ಅಧಿಕಾರಿಗಳು ಪ್ರಶ್ನಿಸಿದ್ರು ಅಂತ ಹೇಳಲಾಗುತ್ತೆ. ಒಟ್ಟು 7 ಅಧಿಕಾರಿಗಳು ಸುದೀಪ್ ಮನೆಯಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸಿದ್ರು. ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಒಂದು ದಾಖಲೆ ಪತ್ರಗಳ ಬ್ಯಾಗ್ ಅನ್ನ ಹೊರತೆಗೆದುಕೊಂಡು ಹೋಗಲಾಯಿತು. ಈ ವೇಳೆ ಮನೆಯಲ್ಲೇ ಇದ್ದ ಇತರೆ ಐಟಿ ಅಧಿಕಾರಿಗಳು ಬ್ಯಾಂಕ್ ಖಾತೆ, ಕಾರು, ಚಿನ್ನ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳ ಕುರಿತು ನಟ ಸುದೀಪ್ರನ್ನ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಿಯಾ ಸುದೀಪ್ ಹೆಸರಿನಲ್ಲಿರುವಂತಹ ಪ್ರೊಡಕ್ಷನ್ ಕಂಪನಿ ಮತ್ತು ಸುಪ್ರಿಯಾನ್ವಿ ಹೆಸರಿನಲ್ಲಿರುವಂತಹ ನಿರ್ಮಾಣ ಸಂಸ್ಥೆಯ ಬಗ್ಗೆ ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ರು. ಯಶ್ ರಾಧಿಕಾ ಮನೆಯಲ್ಲಿ ಸಿಕ್ಕಿದ್ದೇನು? ಕತ್ರಿಗುಪ್ಪೆಯಲ್ಲಿರುವಂತಹ ಯಶ್ ಮನೆಯಲ್ಲಿ ಶುಕ್ರವಾರವೂ ದಾಖಲೆಗಳ ಪರಿಶೀಲನೆ ನಡೆಯಿತು. ಕೊನೆಗೆ 2 ಬ್ಯಾಗ್ ಸಮೇತ ಐಟಿ ಅಧಿಕಾರಿಗಳು ಹೊರಬಂದ್ರು. ಇತ್ತ ಯಶ್ ಪತ್ನಿ ರಾಧಿಕಾ ಪಂಡಿತ್ ಮನೆಯಲ್ಲೂ ದಾಖಲೆಗಳ ಪರಿಶೀಲನೆ ಜೋರಾಗಿತ್ತು. ರಾಧಿಕಾ ತಂದೆ ಕೃಷ್ಣ ಪ್ರಸಾದ್ರನ್ನ ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಲಾಕರ್ನಲ್ಲಿದ್ದ ಮಹತ್ವದ ದಾಖಲೆ, ಚಿನ್ನಾಭರಣ ವಶಪಡಿಸಿಕೊಳ್ಳಲಾಯಿತು. ರಾಧಿಕಾ ಪಂಡಿತ್ ಬಾಣಂತಿಯಾಗಿರೋದ್ರಿಂದ ಅವರ ತಂದೆ ಕೃಷ್ಣ ಪ್ರಸಾದ್ರನ್ನೇ ಹೆಚ್ಚಿನ ವಿಚಾರಣೆ ನಡೆಸಿದ್ರು ಐಟಿ ಅಧಿಕಾರಿಗಳು. ಯಶ್ ಸಿನಿಮಾ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಜೊತೆಗೆ ರಾಧಿಕಾ ಪಂಡಿತ್ ಮತ್ತು ಕೃಷ್ಣ ಪ್ರಸಾದ್ರ ಆಸ್ತಿ ಬಗ್ಗೆ ವಿವರವನ್ನ ಪಡೆದುಕೊಂಡ್ರು. ಅಪ್ಪು ಮನೆಯಲ್ಲಿ ನಿರಂತರ ಶೋಧ. ಪುನೀತ್ ಮನೆಯಲ್ಲಿ ಸಿಕ್ಕಿದ್ದೇನು? ಬಿಗ್ ಬಜೆಟ್ ಮೂವಿಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿದ್ದ ಪುನೀತ್ ರಾಜ್ಕುಮಾರ್ ಆದಾಯ ತೆರಿಗೆ ಕಟ್ಟದೆ ವಂಚಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಶುಕ್ರವಾರವೂ ಪುನೀತ್ ಮನೆಯಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆ ನಡೆಯಿತು. ಜೊತೆಗೆ ಪುನೀತ್ ಮತ್ತು ಪುನೀತ್ ಪತ್ನಿ ಅಶ್ವಿನಿ ಅವರ ಹೆಸರಲ್ಲಿರುವಂತಹ ಬ್ಯಾಂಕ್ ಅಕೌಂಟ್ಗಳ ಡೀಟೇಲ್ಸ್ ಕೂಡ ಕಲೆ ಹಾಕಿದ್ರು. ಅಷ್ಟೇ ಅಲ್ಲ,
ಈ ಹಿಂದೆ ಪುನೀತ್ ಭಾಗವಹಿಸಿದ್ದ ಕನ್ನಡದ ಕೋಟ್ಯಾಧಿಪತಿ, ಫ್ಯಾಮಿಲಿ ಪವರ್ ಶೋ ಸೇರಿದಂತೆ ವಿವಿಧ ರಿಯಾಲಿಟಿ ಶೋಗಳ ಬಗ್ಗೆಯೂ ಐಟಿ ಅಧಿಕಾರಿಗಳು ವಿವರವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವಂತಹ ಶಿವಣ್ಣ ಮನೆಯಲ್ಲೂ ದಾಖಲೆಗಳ ಪರಿಶೀಲನೆ ನಡೆಯಿತು. ಶಿವರಾಜ್ ಕುಮಾರ್ ನಟನೆಯ ಜೊತೆಗೆ ಶ್ರೀಮುತ್ತು ಕ್ರಿಯೇಷನ್ಸ್ ಕಂಪನಿಯನ್ನ ನಡೆಸುತ್ತಿದ್ದಾರೆ. ಜೊತೆಗೆ ಪತ್ನಿ ಗೀತಾ ಹಿಂದೆ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. ಮಗಳು ನಿಹಾರಿಕಾ ಕೂಡ ಇತ್ತೀಚೆಗೆ ವೆಬ್ ಸೀರೀಸ್ ಮತ್ತು ಸೀರಿಯಲ್ ನಿರ್ಮಾಣ ಸಂಸ್ಥೆಯನ್ನ ಆರಂಭಿಸಿದ್ರು. ಹೀಗಾಗಿ ಶಿವರಾಜ್ ಕುಮಾರ್ ಕುಟುಂಬದ ಆದಾಯ ಹೆಚ್ಚಿದೆ. ಅದರ ತೆರಿಗೆ ಪಾವತಿ ತಾಳೆಯಾಗುತ್ತಿಲ್ಲ ಅಂತ 7 ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ರು. ಹಾಗೇನೆ ಕೆಜಿಎಫ್ ಚಿತ್ರ ನಿರ್ಮಾಪಕ ವಿಜಯ್ ಕಿರ್ಗಂದೂರು, ವಿಲನ್ ಚಿತ್ರದ ನಿರ್ಮಾಪಕ ಸಿಆರ್ ಮನೋಹರ್ ಅವರ ಮನೆಗಳಲ್ಲೂ ಕೂಡ ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸಿದ್ರು. ಐಟಿ ಅಧಿಕಾರಿಗಳು 3 ತಿಂಗಳಿನಿಂದ ಸ್ಯಾಂಡಲ್ವುಡ್ ಮೇಲೆ ಕಣ್ಣಿಟ್ಟಿದ್ರು. 4 ನಟರು ಮತ್ತು 4 ನಿರ್ಮಾಪಕರ ಮನೆ ಮೇಲೆ ದಾಳಿ ನಡೆಸಿದ್ರು. ಎಲ್ಲ ಓಕೆ, ಆದರೆ ಸಾಮಾನ್ಯವಾಗಿ ಐಟಿ ದಾಳಿಯ ಪ್ರಿಪರೇಷನ್ ಹೇಗ್ ನಡೆಯುತ್ತೆ? ಐಟಿ ಅಧಿಕಾರಿಗಳು ಐಟಿ ರೇಡ್ ಅನ್ನ ಅಷ್ಟೊಂದು ಗೌಪ್ಯವಾಗಿ ಇಡೋದ್ಯಾಕೆ? ಅವರು ಫಾಲೋ ಮಾಡುವಂತ ರೂಲ್ಸ್ ಆದ್ರೂ ಏನು? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸ್ಟೇಜ್ ನಂಬರ್ 1, ಅನುಮಾನ ಬಂದವರ ಮೇಲೆ ಹದ್ದಿನ ಕಣ್ಣು. ಆದಾಯ ತೆರಿಗೆ ವಂಚಿತರ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಕೆಲ ಆಪ್ತ ಮೂಲಗಳು ಮಾಹಿತಿಯನ್ನ ಕೊಡ್ತವೆ. ಇಲ್ಲ ಯಾವಾಗಲೂ ಆದಾಯ ತೆರಿಗೆ ಪಾವತಿಸುವವರ ಅಕೌಂಟ್ಗಳ ಮೇಲೆ ಐಟಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿರ್ತಾರೆ. ಹೀಗಾಗಿ ಯಾರ ದಾಖಲೆ ಪತ್ರಗಳಲ್ಲಿ ಲೋಪ ಇದೆ ಅನ್ನೋದು ಗೊತ್ತಾಗುತ್ತೋ ಅಂತವರ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಆಗಲೂ ಲೆಕ್ಕ ತಾಳೆ ಆಗಿಲ್ಲ ಅಂದ್ರೆ ಅಂತವರ ಮೇಲೆ ಐಟಿ ರೇಡ್ ಮಾಡೋಕೆ ತೀರ್ಮಾನವನ್ನ ಮಾಡಲಾಗುತ್ತೆ. ಸ್ಟೇಜ್ ನಂಬರ್ 2, ಇಂಟೆಲಿಜೆನ್ಸಿ ವಿಂಗ್ ಮೂಲಕ ಮಾಹಿತಿ. ನಿಮಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇಂಟೆಲಿಜೆನ್ಸಿ ವಿಂಗ್ ಇರೋ ಹಾಗೇನೆ ಆದಾಯ ತೆರಿಗೆ ಅಧಿಕಾರಿಗಳಿಗೂ ಇಂಟೆಲಿಜೆನ್ಸಿ ವಿಂಗ್ ಇದೆ. ಈ ಇಂಟೆಲಿಜೆನ್ಸಿ ಟೀಮ್ ಬಳಸಿಕೊಂಡು ತೆರಿಗೆ ವಂಚಿಸೋರ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ ಐಟಿ ಅಧಿಕಾರಿಗಳು. ಹೀಗಾಗಿ ಮೊದಲಿಗೆ ತೆರಿಗೆ ವಂಚಿಸುವವರಿಗೆ ಯಾವ ಮೂಲದಿಂದ ಆದಾಯ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂತಾರೆ. ಆನಂತರ ಅವರ ಬ್ಯಾಂಕ್ ಅಕೌಂಟ್ಗಳು ಮತ್ತು ಟ್ರಾನ್ಸಾಕ್ಷನ್ಗಳನ್ನ ನೋಡ್ತಾರೆ. ಜೊತೆಗೆ ಅವರು ಖರೀದಿ ಮಾಡೋ ಪ್ರತಿಯೊಂದು ವಸ್ತುಗಳ ಮಾಹಿತಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಸ್ಟೇಜ್ ನಂಬರ್ 3, ದಾಖಲೆ ಸಂಗ್ರಹಣೆ. ಐಟಿ ಇಂಟೆಲಿಜೆನ್ಸಿ ವಿಂಗಿಗೆ ತೆರಿಗೆ ವಂಚಿತರ ಬಗ್ಗೆ ಮಾಹಿತಿ ಕೊಡೋದು ತೆರಿಗೆ ವಂಚಿತರ ಆಪ್ತರು ಮತ್ತು ಅವರ ಏಳಿಗೆಯನ್ನ ಕಂಡು ಸಹಿಸದವರು. ಬೇನಾಮಿ ಆಸ್ತಿ ದಾಖಲೆಗಳು, ಚಿನ್ನಾಭರಣಗಳ ವಿವರಗಳ ಬಗ್ಗೆ ಮಾಹಿತಿಯನ್ನ ಅವರೇ ತಂದುಕೊಡ್ತಾರೆ. ಹೀಗೆ ಐಟಿ ಕೈ ಸೇರೋ ಮಾಹಿತಿಯನ್ನ ಕ್ರಾಸ್ ಚೆಕ್ ಮಾಡಿದ ಮೇಲೆ ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ ರೇಡ್ ನಡೆದು ಹೋಗುತ್ತೆ. ಸ್ಟೇಜ್ ನಂಬರ್ 4, ಐಟಿ ದಾಳಿಗೆ ಪ್ರೀ ಪ್ಲಾನ್. ಐಟಿ ಅಧಿಕಾರಿಗಳು ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ ರೇಡ್ ಮಾಡೋಕ್ಕೂ ಮುನ್ನ ಟಾಪ್ ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂದ್ರೆ ತೆರಿಗೆ ವಂಚಿತರು ಸಿಕ್ಕಿ ಬೀಳಲ್ಲ. ಹೇಗೆ ಟಾಪ್ ಸೀಕ್ರೆಟ್ ಮೇಂಟೈನ್ ಮಾಡಿದ ಮೇಲೆ ಇದಕ್ಕೆ ಸೀನಿಯರ್ ಆಫೀಸರ್ ಪ್ರೀ ಪ್ಲಾನ್ ರೆಡಿ ಮಾಡ್ತಾರೆ. ರೇಡ್ಗೆ ಮುನ್ನ ಯಾವೆಲ್ಲ ಸೀಕ್ರೆಟ್ ಕೋಡ್ಗಳನ್ನ ಬಳಸಬೇಕು, ಅದಕ್ಕೆ ಎಷ್ಟು ಸಿಬ್ಬಂದಿ ಬೇಕು, ಎಷ್ಟು ಕಾರ್ಗಳು ಬೇಕು, ಯಾವ ಸ್ಥಳಗಳಲ್ಲಿ ರೇಡ್ ಮಾಡಬೇಕು, ಹೇಗೆ ರೇಡ್ ನಡಿಬೇಕು ಅನ್ನೋದು ಪಿನ್ ಟು ಪಿನ್ ಪ್ಲಾನ್ ರೆಡಿಯಾಗಿ ಬಿಡುತ್ತೆ. ಸ್ಟೇಜ್ ನಂಬರ್ 5, ವಿವಿಧ ತಂಡಗಳ ರಚನೆ. ಹೀಗೆ ಟಾಪ್ ಸೀಕ್ರೆಟ್ ಆಗಿ ನಡೆಯೋ ಒಟ್ಟಾರೆ ಪ್ಲಾನ್ ಐಟಿ ಸೀನಿಯರ್ ಆಫೀಸರ್ಗೆ ಮಾತ್ರ ಗೊತ್ತಿರುತ್ತೆ. ಉಳಿದ ಅಧಿಕಾರಿಗಳನ್ನ ವಿವಿಧ ಟೀಮ್ಗಳನ್ನಾಗಿ ಮಾಡಿ ಒಂದೊಂದು ಟೀಮ್ಗೆ ಒಂದೊಂದು ಜವಾಬ್ದಾರಿಯನ್ನ ವಹಿಸಲಾಗುತ್ತೆ. ಹೀಗಾಗಿ ಒಂದು ಟೀಮ್ ಇತರೆ ಟೀಮ್ಗಳನ್ನ ನಿರ್ದಿಷ್ಟ ಜಾಗಗಳಿಗೆ ಕರೆದೊಯ್ಯುತ್ತೆ. ಆನಂತರ ಅಲ್ಲಿಗೆ ಧಾವಿಸಿದ ಮೇಲೆ ಮತ್ತೊಂದು ಟೀಮ್ ಚಿನ್ನಾಭರಣಗಳನ್ನ ಅಳತೆ ಮಾಡಿದ್ರೆ ಮಗದೊಂದು ಟೀಮ್ ದಾಖಲೆ ಪತ್ರಗಳನ್ನ ಪರಿಶೀಲನೆ ನಡೆಸುತ್ತೆ. ಹೀಗಾಗಿ ತೆರಿಗೆ ವಂಚಿತರು ಎಸ್ಕೇಪ್ ಆಗೋಕೆ ಸಾಧ್ಯವೇ ಇಲ್ಲ. ಹೀಗೆ ಐಟಿ ದಾಳಿ ನಡೆಯೋಕ್ಕೂ ಮುನ್ನ ಸಖತ್ ಪ್ರೀ ಪ್ಲಾನ್ ಮಾಡಿರ್ತಾರೆ. ತೆರಿಗೆ ವಂಚಿತರ ಹೆಸರುಗಳನ್ನ ಟಾಪ್ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಹೀಗಾಗಿನೇ ಐಟಿ ದಾಳಿ ನಡೆದಾಗ ಸ್ಯಾಂಡಲ್ವುಡ್ ನಟ ಮತ್ತು ನಿರ್ಮಾಪಕರು ಸಡನ್ ಶಾಕಿಗೆ ಗುರಿಯಾಗಿತ್ತು.